5 ಸೋಮವಾರಗಳು ರಾಹುಕಾಲದಲ್ಲಿ ಬೆಲ್ಲ ದೀಪ ಹಚ್ಚೋದ್ರಿಂದ ಅವ್ರ ಸಂಕಲ್ಪ ಪರಿಪೂರ್ಣವಾಗಿ ಈಡೇರುವಂಥದ್ದಾಗುತ್ತೆ. ಒಂದು ವೇಳೆ ಅರ್ಧ ಬರ್ಧ ಇದು ಮಾಡ್ತಾರೆ ಎಲ್ಲೋ ಬೇರೆ ಕಡೆ ಹೋಗುವಂಥದ್ದು ಅಂಥವ್ರಿಗೆ ಏನಾದರೂ ಭಯ ಇದೆಯಾ? ವಿಶೇಷವಾಗಿ ಇವಾಗ ತಂದೆ ನಂಬಿದ್ರೆ ಒಬ್ಬರೇ ತಂದೆ ಅಂತ ಇರ್ತಾರೆ, ತಾಯಿನೂ ಒಬ್ಬರೇ ಇರೋದು. ಹಾಗೆ ನಾವು ಕೆಲವೊಂದು ಸಾರಿ ಒಂದು ದೈವನ ಕೈಯಲ್ಲಿ ಹಿಡಿಬೇಕು. 100 ದೈವಗಳನ್ನ ಕೈ ಹಿಡ್ಕೊಂಡು ಹೋದ್ರೆ ಎಲ್ಲ ದೇವರು ಕೈ ಬಿಟ್ಬಿಡ್ತಾರೆ. ಅಂದ್ರೆ ಶಿವ ಎಷ್ಟು ಸರ್ವಶ್ರೇಷ್ಠ ಭಕ್ತಾನುಗ್ರಹಕಾರಕ ಅನ್ನೋದಕ್ಕೆ 1000 ಉದಾಹರಣೆ ಬರುತ್ತೆ. ಅಮೃತ ಮಂಥನ ಮಾಡಬೇಕಾದ್ರೆ ಕಾರ್ಕೋಟಕ ವಿಷ ಅಂತ ಗೊತ್ತಿದ್ರು ಸಹ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಅಮೃತ ಕುಡಿಯ ಥರ ವಿಷ ಮತ್ತೆ ತನ್ನ ಪರಮ ಭಕ್ತನಾಗಿರ್ತಕ್ಕಂತಹ ರಾವಣೇಶ್ವರನಿಗೆ ತನ್ನ ಆತ್ಮಲಿಂಗನೇ ಕೊಟ್ಬಿಡ್ತಾನೆ. ಜಗತ್ತೇನಾದ್ರೂ ಪರವಾಗಿಲ್ಲ, ನನ್ನ ಭಕ್ತ ಚೆನ್ನಾಗಿರ್ಲಿ ಅಂತ ಹೇಳಿ. ಅಂತ ಕರುಣಾಸಾಗರ. ಮಾರ್ಕಂಡೇಯನ್ಗೆ ಸಾವು ಬಂದ್ಬಿಟ್ಟಿರುತ್ತೆ ಹತ್ರ. ಯಮಧರ್ಮರಾಯ ಬಂದು ಮುಂದೆ ನಿಂತಿರ್ತಾನೆ, ಶಿವ ಅಂತ ಕರೀತಾನೆ, ಓಡ್ಬಂದು ಕೃಷ್ಣದಲ್ಲಿ ಚುಚ್ಚಿಬಿಡ್ತಾನೆ ಯಮನಿಗೆ. ಅಂತಹ ಕರುಣಾಕರ ಶಿವ. ಅಂದ್ರೆ ಶಿವನ ಮೀರಿದಂತಹ ಮತ್ತೊಂದು ಶಕ್ತಿ ಇಲ್ಲ ಅಂತ ಹೇಳಿ. ಎಲ್ಲ ಗಣಗಳಿಗೂ ಅಧಿಪತಿ ಶಿವನೇ ಆಗ್ತಾನೆ. ನೀವು ಮಂತ್ರದಲ್ಲೂ ಕೇಳ್ಬೋದು. ಮಧ್ಯ ಯಾರಿರ್ತಾನೆ? ವಿಷ್ಣು. ಅಗ್ರದಲ್ಲಿ ಯಾರಿರ್ತಾನೆ? ಶಿವ. ಮೂಲದಲ್ಲಿ ಯಾರಿರ್ತಾನೆ? ಬ್ರಹ್ಮ. ಹಾಗಾಗಿ ಅಗ್ರ ಪೂಜೆ ಯಾರಿಗೆ ಸಲ್ಲುತ್ತೆ? ಶಿವನಿಗೆ. ಹಾಗಾಗಿ ಯಾವಾಗಲೂ ಅಗ್ರ ಪೂಜೆ ಹೊಂದಿರತಕ್ಕಂಥವ್ರು ಶಿವನೇ ಆಗಿರ್ತಾರೆ. ಹಾಗಾಗಿ ಶಿವನ ಧ್ಯಾನ, ಶಿವನ ಸ್ಮರಣೆ ಮಾಡೋದ್ರಿಂದ, ಅಂದರೆ ನೀವು ಶಿವನಾಮ ಸ್ಮರಣೆ ಮಾಡಿದ್ರೆ ನೀವು ಪಾತಾಳದಲ್ಲಿ ಬಿದ್ದಿದ್ರೂ ಸಹ ಉಲ್ಕಟಿ ಕೊಟ್ಟು ನಿಮ್ಮನ್ನು ಮೇಲೆದ್ದು ಬಿಡ್ತಾನೆ ಶಿವ. ಅಂತಹ ಕರುಣಾಕರ ಶಿವ. ಅದಕ್ಕೆ ಒಂದು ದೈವನ ನಂಬಿ 1000 ದೈವಗಳನ್ನು ನಂಬಿ 100 ಕಡೆ ತಿರುಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಸದಾಕಾಲ ಒಂದು ದೈವದ ಸ್ಮರಣೆ ಮಾಡಿ ಖಂಡಿತವಾಗ್ಲೂ ಅಭಿಷ್ಟಾನುಗ್ರಹ ಆಗುತ್ತೆ. ಎಲ್ಲರ ದೇವರುಗಳು ಪೂಜೆ ಮಾಡಬೇಕು, ಆದರೆ ಮನಸ್ಸಿನಲ್ಲಿ ಒಂದು ದೇವರು ಮಾತ್ರ ಜಾಗ ಕೊಡಬೇಕು. ಅಂದರೆ ಶ್ರೀರಾಮನನ್ನ ಎಲ್ಲಿಟ್ಕೊಂಡಿದ್ದ? ಹನುಮಂತ ಹೃದಯದಲ್ಲಿ ಇಟ್ಕೊಂಡಿದ್ದ. ಅದಕ್ಕೆ ಅವನೇನಾದ? ಚಿರಂಜೀವಿ ಆದ. ಹಾಗೆ ಯಾವಾಗಲೂ ಒಂದು ದೈವದ ಮೂಲವನ್ನು ನಾವು ಹುಡ್ಕೊಂಡು ಹೋಗ್ಬೇಕು. ಎಲ್ಲ ದೈವದ ಮೂಲ ಹುಡ್ಕೊಂಡು ಹೋದ್ರೆ ಎಲ್ಲರನ್ನೂ ಮನಸ್ಸಿನಲ್ಲಿ ಕೂರಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಒಂದು ದೈವದ ಹಿಂದೆ ಹೋದರೆ ಎಲ್ಲ ರೀತಿಯಾದಂಥ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ, ಯಾವುದೇ ಸಂಕಷ್ಟಗಳಿದ್ರೂ ಸಹ ನಿಮ್ಮ ಸಮಯವನ್ನೆಲ್ಲ ಬಿಟ್ಟು ಒಂದು ದಿವಸ ಪ್ರದೋಷಕ್ಕೆ, ಅದು ಸಾಯಂಕಾಲ ನೀವು ಒಂದು 8:30 ಮೇಲೆ ಬಂದು ನಿಮ್ಗೆ ತೀರ್ಥಸ್ನಾನ ಆಗುತ್ತೆ. ಒಂದು ತೀರ್ಥಸ್ನಾನ ಪ್ರದಕ್ಷಿಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಅಭಿಷ್ಟಪೂರ್ವಕವಾದಂಥ ಅನುಗ್ರಹ ಸಂಭವಿಸುತ್ತೆ. ಓಂ ನಮಃ ಮುಂದೆ ಸುಧಾರಿಸ್ಕೊಂಡು ಅವರು ನೀನೇ ನೋಡ್ತಾ ಇದೆಯಲ್ಲ. ನಾವು ಆ ಶಕ್ತಿನೇ ಅವರು ಓವರ್ 19 ಅಂತ ಮಾಡ್ತಾರೆ. ರಿಪೋರ್ಟ್ ನಮ್ಮೆಲ್ಲ ಹೋಗಿ ಮುಂದೆ ಹೋಗಿ ಬನ್ನಿ ಹೋಗಿ ಬೇಗ ಹೋಟ್ಲು ನೋಡ್ಕೊಳ್ಳಿ ದಾಸರಳ್ಳಿಲಿ ಅಲ್ಲಿಂದ ನಾನು ಬಂದ್ಬಿಟ್ಟು ಹೋಗಿ ನಮ್ಮ ಡ್ಯೂಟಿ ನಿಮಗೆ ಅಂಗಡಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಸಾಕು, ನಾನು ನಿಂತ್ಕೊಳ್ಳಿ. ಇಲ್ಲಿ ಬರ್ತಾರೆ ಆರಾಮಾಗಿ, ಟೆನ್ಷನ್ ಬೇಡ. ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಬರೋರು ನನಗೆ ಇಲ್ಲ, ಅಲ್ಲೇ ನಿಂತ್ಕೊಳ್ಳಿ ಕನಿಷ್ಠ. ಬನ್ನಿ ಆಧಾರ ಹೋಗಿ ಬನ್ನಿ. ಸಾಕು ಚೆನ್ನಾಗೈತೆ. ಬಾ, ಒಂದು 5 ನಿಮಿಷ ನೀರು ಮಕ್ಕೊಡೋಣ.
ಬರ ಇಲ್ಲಿ ಮುಂದೆ ಬನ್ನಿ, ನೇರ ನಿಂತ್ಕೊಳ್ಳಿ, ತಲೆ ನೇರ ಇಟ್ಕೊಳ್ಳಿ, ತಲೆ ನೀಟಾಗಿ ಇಟ್ಕೊಳ್ಳಿ. ನಡೀರಿ, ಮುಂದೆ ನಡೀರಿ. ನೇರ ಮಾಡ್ಕೊಳ್ಳಿ. ನೇರ ಮಾಡ್ಕೊಳ್ಳಿ. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ತಲೆ ನೇರ ಮಾಡ್ಕೊಳ್ಳಿ. ಹೊರಟಾನ ಮನೆ ನಿಂದೆ ಇಲ್ಲೇ ಇರೋ ಮನೆ ಆಯ್ತಾ ಇಲ್ಲ ಮನೆ ಕಬ್ಬಣ ಮನಿಕಂದ್ರೆ ನಾವು ಓಡಿಸ್ಬಿಟ್ಟಾರ ಮನಿಕರಿ ಅಂತಾರೆ ಒಂದು ಸರಿ ಎಲ್ಲ ಜನ ಬಂದವ್ರು ತಾನೆ ಅವ್ರಿಗೂ ಸ್ನಾನ ಸಿಗ್ಬೇಕು ತಾನೆ ನಾಳೆಗಿಲ್ಲ ನೆಕ್ಸ್ಟ್ 15 ದಿನ ಅಲ್ಲಿ ಅಣ್ಣ ಮಕ್ಕೊಡ್ತಾವನ ನೀರು ಮಕ್ಕೊಡೋಣ ಅನ್ಕೊ ಬಂದೆ ಇಲ್ಲ ಎತ್ತಾಗೋದ ನೋಡಿ ಎಲ್ಲ ಜನ ಖಾಲಿ ಆದರು ಈ ಸರಿ ಜನ ಎಲ್ಲ ಬೇಗ ಖಾಲಿ ಆಗ್ಬಿಟ್ಟವ್ರೆ ಇಲ್ಲ ಕೊಳ ಇವಾಗೆಲ್ಲ ಖಾಲಿಯಾಗಿದೆ ಬಾ ಯಾವ್ದಲ್ಲ ನನಗೂ ಗೊತ್ತು ನೆಂದೋಗಿದ್ದೀನಿ ಅಂತ ಬೇಡ